ಈ ಮುದ್ರೆ ಬಹಳ ವಿಶೇಷವಾದಂತದ್ದು. ಈ ವಿಘ್ನಹರ, ವಿಘ್ನ ವಿನಾಯಕ, ವಿಘ್ನಹರ ಅಂತ ನಾವು ಹೇಳ್ತೀವಿ. ಈ ವಿಘ್ನಹರ ಮುದ್ರೆ ಹೇಗಿತ್ತಂದ್ರೆ ನೋಡಿ, ನಮ್ಮ ಹಸ್ತದಲ್ಲಿ ಈ ರೀತಿ ಇದಕ್ಕೆ ಸಂದಂಶ ಅಂತ ಕರೀತಾರೆ. ಇದಕ್ಕೆ ಈ ಸಂದಂಶ ಅಂತಾರೆ. ಇದು ಶುಕ್ರ, ಇದು ಗುರುಗ್ರಹ, ಇದು ಶನಿ, ಇದು ಸೂರ್ಯ, ಇದು ಬುಧ. ಇಲ್ಲಿ ವಿಘ್ನಗಳು ಬರೋದು ಯಾವಾಗಲೂ ನಮ್ಮ ಶನಿಯ ಗ್ರಹದಿಂದ. ಅದರಿಂದ ನಾವು ಈ ಶನಿ ಗ್ರಹವನ್ನ ನಾವು ಯಾವಾಗಲೂ ದೀರ್ಘವಾಗಿ ಜಪಿಸಬೇಕು ಅಂತ ಹೇಳ್ತಾರೆ. ನೋಡಿ, ಈ ಬೆರಳನ್ನ ಹಿಂಗ್ ಮಾಡಿಸ್ಬೇಕು, ಈ ಬೆರಳನ್ನು ಮಾಡಿಸ್ಬೇಕು, ಎಲ್ಲಾ ಬೆರಳನ್ನು ಮಾಡಿಸ್ಬಿಟ್ಟು ಈಗ ಕ್ಲೋಸ್ ಮಾಡ್ಬೇಕು ಈ ರೀತಿ. ಅಂದ್ರೆ ಸೂರ್ಯ ಮತ್ತೆ ಬುಧದ ಮೇಲೆ ಶುಕ್ರನ ಇಡಬೇಕು. ಇದು ಕಿರುಬೆರಳು ಬುಧ ಗ್ರಹ, ಇದು ಸೂರ್ಯ ಗ್ರಹ, ಉಂಗುರದ ಬೆರಳು ಸೂರ್ಯ, ಕಿರುಬೆರಳು ಬುಧ. ಇದು ಗುರುಗ್ರಹ. ಈ ಗುರುಗ್ರಹನ ಮೇಲೆ ಮತ್ತೆ ಸೂರ್ಯ ಮತ್ತೆ ಬುಧದ ಮೇಲೆ ಹೆಬ್ಬೆಟ್ಟನ್ನು ಹೊತ್ತಾಗ ಇದೊಂದು ಮಾತ್ರ ನೆಟ್ಟಿ ನಿಂತಿರ್ಬೇಕು, ನೇರವಾಗಿರ್ಬೇಕು. ಮಧ್ಯದ ಬೆರಳು ಶನಿ, ಆಯ್ತಾ? ಇದನ್ನ ಇಟ್ಕೊಂಡು ಎರಡು ಹಸ್ತದಲ್ಲಿ ಈ ರೀತಿ ಮುದ್ರೆ ಮಾಡ್ಬೇಕು. ಈ ರೀತಿ ಮುದ್ರೆ ಮಾಡಿಬಿಟ್ಟು ಮನೆ ಬಿಟ್ಟು ಹೋಗುವಾಗ, ನಾವು ಯಾವ್ದು ಕೆಲಸಕ್ಕೆ ಹೋಗ್ಬೇಕಾರೆ, ಕೋರ್ಟ್ ಹೋಗ್ಬೇಕಾರೆ, ಪೊಲೀಸ್ ಸ್ಟೇಷನ್ ಹೋಗ್ಬೇಕಾರೆ, ಆಫೀಸ್ ಹೋಗ್ಬೇಕಾರೆ, ಸಿನಿಮಾ ಹೋಗ್ಬೇಕಾರೆ, ಮಾರ್ಕೆಟಿಂಗ್ ಹೋಗ್ಬೇಕಾರೆ, ಶಾಪಿಂಗ್ ಹೋಗ್ಬೇಕಾರೆ, ಇದನ್ನ ಮಾಡ್ಬಿಟ್ಟು ಹಿಂಗ್ ಮಾಡ್ಕೋಬೇಕು. ಭೂಮಿ ನೋಡೋಗಿ ಬಿಟ್ಬಿಡ್ಬೇಕು. ಮನೆಯಿಂದ ಹೊಸಲು ದಾಟುವಾಗ ಈ ಮುದ್ರೆ ನಂಗೆ ಈ ರೀತಿ ಮಾಡಿ ಕೆಳಗಡೆ ಅಧೋಮುಖವಾಗಿ ಮಾಡ್ಬೇಕಿದ್ರೆ ಇದು ವಿಘ್ನಹರ ಮುದ್ರ ಅಂತಾರೆ. ಯಾವಾಗ ಈ ಮುದ್ರೆ ಮಾಡ್ತೀವೋ ಆಗ ನಾವು ಮನೆ ಬಿಟ್ಟು ಹೋಗುವಾಗ